ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ಬ್ಲಾಗ್ಗೆ ಸ್ವಾಗತ. ಇವತ್ತು ಸಿಂಗಾಪುರಿನ ಡೇ 3. ಸೊ ಇವತ್ತು ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಟುಡೇಸ್ ಔಟ್ಫಿಟ್ ಇಸ್ ದಿಸ್ ಔಟ್ಫಿಟ್ಟು. ಸೊ ನೋಡ್ತಾ ಇರ್ಬೋದು, ಇವತ್ತು ಇದು ಟಿ ಶೂ ಹಾಕೊಂಡಿದ್ದೀನಿ. ಬಂದಾಗಿಂದ ಹಾಕೇ ಇಲ್ಲ, ಇದೆ ಫಸ್ಟ್ ಟೈಮ್ ಹಾಕೋತಾ ಇರೋದು. ಚೆನ್ನಾಗಿದೆಯಾ? ಹಾಗೆ ಈ ಬ್ಲ್ಯಾಕ್ ಶಾರ್ಟ್ಸು ಮತ್ತು ಈ ಟಾಪು ಆ್ಯಂಡ್ ಈ ಗಾಗಲ್ಸ್ ಹಾಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಆಕ್ಸೆಸರೀಸ್. ಸೊ ಇಷ್ಟೇ ಗೈಸ್ ನನ್ನ ಔಟ್ಫಿಟ್ಟು. ಹೇಗಿದೆ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇನ್ನೂ ನಾನು ಹೇರ್ ಸ್ಟೈಲಿಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಿದೆಯಾ? ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಸೊ ರಘು ಔಟ್ಫಿಟ್ ತೋರಿಸ್ತೀನಿ ತಾಳಿ. ಎಸ್, ನೋಡ್ತಾ ಇರ್ಬೋದು, ಇದು ನನ್ನ ಔಟ್ಫಿಟ್ಟು. ಇದು ರೀಸೆಂಟ್ಲಿ ಒರೈನ್ ಮಾಲಲ್ಲಿ ತಂದೆ. ಇದು ಚೆನ್ನಾಗಿತ್ತು. ಇದು ಒರೈನ್ ಮಾಲಲ್ಲಿ ತಗೊಂಡಿದ್ದೆ, ಚೆನ್ನಾಗೈತೆ ಅನಿಸುತ್ತೆ. ಆಮೇಲೆ ಈ ಪ್ಯಾಂಟ್, ಇದು ಲೂಸ್ ಪ್ಯಾಂಟ್. ಇದು ಎಲ್ಲಿ ತಗೊಂಡಿದ್ದೆ ಅಂದರೆ ಆನ್ಲೈನ್ ಮಿಂತ್ರನ ಯಾವ್ದ್ರೆಲ್ಲ ತಗೊಂಡಿದ್ದೆ. ಎಷ್ಟೊಂದು ದಿನ ಆಗಿತ್ತು, ಬಟ್ ಹಾಕಿದ್ದು ಇದು ಡಿಫ್ರೆಂಟ್ ಆಗೈತೆ. ಪ್ಯಾಂಟ್ ಹಿಂದೆ ನೋಡಿ, ಹಿಂಗೆ ಅರ್ಧೋಗಿತ್ತು. ಹಿಂದೆ ನೋಡಿ ಎರಡು ಅರ್ಧೋಗಿರ್ತಾನೆ ಐತೆ, ಚೆನ್ನಾಗೈತೆ. ಬಟ್ ಇವತ್ತು ಗೋಪುರದಲ್ಲಿ ಶೂಟ್ ಮಾಡೋಣ ಅಂತ ಅನ್ಕೊಳಕತ್ತೀನಿ. ಬಟ್ ಗೋಪುರ ಏನು ಗೊತ್ತಾ, ಪಟ್ಟಂತ ಕೈ ಕೊಟ್ಬಿಡೋದಂತ ಭಯ. ಒಂದ್ಸರಿ ಏನಾಗಿತ್ತು, ಏನೋ ಮಾಡಕ್ ಹೋಗಿ ವಿಡಿಯೋ ಎಲ್ಲ ಡಿಲೀಟ್ ಆಗ್ಬಿಟ್ಟಿತ್ತು. ಬಟ್ ಸುಮ್ಮನೆ ಮಾಡೋದೆಲ್ಲ ಡಿಲೀಟ್ ಆದರೆ ಚೆನ್ನಾಗಿರಲ್ಲ ಅಂತ. ಎಸ್, ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತಿಂಡಿ ತಿನ್ನಕ್ಕೆ ಹೋಗೋಣ. ಆ್ಯಸ್ ಯೂಶುವಲ್ ನೆನ್ನೆ ಯಾವ ರೀತಿ ಇತ್ತೋ ಸೇಮ್ ಅದೇ ರೀತಿ ಇರುತ್ತೆ ಅಷ್ಟೇ ಇವತ್ತು ಕೂಡ. ಸೊ ಈಗ ಬ್ರೇಕ್ಫಾಸ್ಟ್. ಹಾಯ್, ಗುಡ್ ಮಾರ್ನಿಂಗ್. ಸೊ ಇದು ನಮ್ಮ ಅಪಾರ್ಟ್ಮೆಂಟ್. ನೀವು ನೋಡ್ಬೋದು, ಅಪಾರ್ಟ್ಮೆಂಟ್ಸ್ ಹೋಟೆಲ್ ಅಪಾರ್ಟ್ಮೆಂಟ್ ಅಂದ್ಬಿಟ್ಟೆ. ಓಕೆ, ಇದು ನಮ್ಮ ಹೋಟೆಲ್ಲು. ಸೊ ನಾವು ಇಲ್ಲಿ ಇಲ್ಲ ಬಿಡಿ, ಆ ಸೈಡ್ ಇದ್ದೀವಿ ಅನಿಸುತ್ತೆ. ನೋಡಿ ಪೂಲ್ ಎಷ್ಟು ಚೆನ್ನಾಗಿದೆ. ನಾವು ಬರಲೇ ಇಲ್ಲ ಒಂದು ಸಲನೂ. ಸೊ ಇಟ್ಸ್ ಟೈಮ್ ಟು ಸೇ ಬಾಯ್ ಸಿಂಗಾಪುರ್. ಸೊ ನಾವು ಆಲ್ರೆಡಿ ಲಗೇಜ್ ಎಲ್ಲ ರೆಡಿಯಾಗಿ ನೀಟಾಗಿ ಟಿಫನ್ ಮಾಡಿ ಇದು ಮಾಡೋಣ ಎಲ್ಲ ಹೋಗೋದಂದ್ರೆ, ಪ್ಲೀಸ್ ಪ್ಯಾಕ್ ದ ಲಗೇಜ್, ವಿಲ್ ಚೆಕ್ ಔಟ್ ಫಾರ್ ರೂಮ್ ಅಂದ್ರೆ ಆಯ್ತು ಬಿಡಕ್ಕೆ. ಪ್ಯಾಕ್ ಆಯಿತು. ಸೊ ಇಬ್ಬರು, ಅವನು ಎರಡು ತಂದಿದ್ದೆ, ನಾನು ಇವೆರಡು ತಂದಿದ್ದೆ. ಸೊ ಎಲ್ಲ ಕ್ಲೀನಾಗಿ ಹಿಂಗೆ ತೊಗೊಂಡೋಗಿದ್ದು, ಹಂಗೆ ಪ್ಯಾಕ್ ಮಾಡಿಕೊಂಡು ಈಗ ಹೊರಡುವ ಸಮಯ. ಸೊ ಇಲ್ಲಿಂದ ಲಗೇಜ್ನ ಪ್ಯಾಕ್ ಮಾಡಿರೋ ಲಗೇಜ್ನ ಇಲ್ಲೇ ಇಟ್ಬಿಟ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ಸೊ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಬಂದಮೇಲೆ 3 ಗಂಟೆ 4 ಗಂಟೆವರೆಗೂ ಅಷ್ಟೇ ಅವ್ರು ತೋರಿಸೋದು. ಆಮೇಲೆ ಏರ್ಪೋರ್ಟಿಗೆ ಬಿಟ್ಬಿಡ್ತಾರೆ. ಅದಾದಮೇಲೆ ಅಷ್ಟೇ ಕೈ ಸಿಂಗಾಪುರ್. ಮನೆಗೆ ಹೋದ್ಮೇಲೆ ಆ ವೀಡಿಯೋಸ್ ಎಡಿಟ್ ಮಾಡಿ ಕಳ್ಸೋದು ಇರೋದಕ್ಕೆ ನನಗೆ ಟೆನ್ಷನ್ನು. ಅಷ್ಟೇ, ಬನ್ನಿ ಹೋಗುವ. ಈಗ ನಾವು ಹೋಗುವ ಸಮಯ. ಏನು ಗೊತ್ತಾ, ಎಷ್ಟೊಂದು ಜನ ಏನಾಗತ್ತೆ ಗೊತ್ತಾ, ನೀವು ಮಾತಿಗೆ ಸೋ ಅಂತ ಯಾಕಂತೀರಾ? ಸೊ ಯಾಕೆ ಗೊತ್ತಾ ಗೈಸ್, ಸೊ ಏನಂದ್ರೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಗೈಸ್. ಸರಿ, ಇನ್ಮೇಲೆ ಅನ್ನಲ್ಲ, ಜಾಸ್ತಿ ಅನ್ನಲ್ಲ ಬಿಡಿ. ಇವಾಗ ಆಯ್ತು, ಲಗೇಜ್ ಪ್ಯಾಕ್ ಎಲ್ಲ ಆಯ್ತು, ಕೆಳಗೆ ಹೋಗ್ತೀನಿ. ನಾನು ಶರ್ಟ್ ಹಾಕೊಂಡಿದ್ನಲ್ಲ, ಸುಮ್ಮನೆ ಚೇಂಜ್ ಮಾಡೋದು. ಇದು ಚೆನ್ನಾಗೈತಲ್ಲ, ಚೆನ್ನಾಗಿ ಮೇಲೆ ಒಂದು ಜಾಕೆಟ್ನ ಇಟ್ಕೊಂಡಿದ್ದೆ, ಅದು ಸುಷ್ಮಿತನ ಬ್ಯಾಗ್ ಐತೆ. ಸೊ ಚಳಿ ಆಗ್ತದಲ್ಲ ರಾತ್ರಿ ಏರ್ಪೋರ್ಟಾಗ. ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ಏನು ಗೊತ್ತಾ, ತುಂಬ ಖುಷಿ ಆಗ್ತಿರೋದೇನಂದರೆ, ಈ ಹೋಟ್ಲಿಗೆ ಬಂದಿರೋದು ನಮ್ಮ ಅದೃಷ್ಟ ಅನ್ಕೊಂಡಿದ್ವಿ. ತಾಯಣದು ಇಷ್ಟೆಲ್ಲ ಎಕ್ಸ್ಪೆನ್ಸಿವ್ ಕೊಟ್ಟು ನಮ್ಮ ಕೈಲಿ ಬರೋಕ್ಕಾಗಲ್ಲ. ಸೊ ಎಲ್ಲ ನಮ್ಮ ಫಾಲೋ ಮಾಡಿರೋ ಜನಕ್ಕೆ ಧನ್ಯವಾದಗಳು. ಅದಕ್ಕಿಂತ ಇನ್ನೇನು ಹೇಳ್ತೀನಿ, ನೀವು ಕೊಟ್ಟಿರೋ ವರ ಇದು ಅಷ್ಟೇ. ದೊಡ್ಡ ಸ್ಟಾರ್ ಜನನೇ ಕೈ ಹಿಡಿದು ಕಾಪಾಡ್ತಾರಲ್ಲ, ನಮ್ಮನ್ನು ಜನನೇ ಇವತ್ತು ಕೈ ಹಿಡಿದು ಸಿಂಗಾಪುರಿಗೆ ಕರ್ಕೊಂಬಂದ. ಅದೇ ಖುಷಿ ನಮಗೆ. ನಾವೇನು ದೊಡ್ಡ ಸ್ಟಾರ್ ಅಲ್ಲ, ಬಟ್ ಸ್ಟಾರ್ ಹೋಟ್ಲಾಗ ಇರ್ತಾರಲ್ಲ ಜನ, ಅದು ತುಂಬ ಖುಷಿ. ಬನ್ನಿ ಹೋಗೋಣ. ಆಂಪೇರಿಯೋ ಅರ್ಮೋನಿ ಒಮೆಗಾ. ಸೊ ಯಾವ ವಾಚು ನಾವೀಗ ತಗೋತಾ ಇಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಅಷ್ಟು ರೇಟು ಯಾವ ನನ್ನ ತಗೋತಾನ ಮುಗೀತು ನೋಡಮ್ಮ ಕತೆ ತಲ ತಗೊಂಡು. ಓಕೆ, ಆ್ಯಂಡ್ ಸೊ ನಾವು ಏನು ಕರ್ನಾಟಕದಿಂದ ಬಂದಿದ್ರೆ. ಸೊ ದಿಸ್ ಪೀಪಲ್ ಆರ್ ಫ್ರಮ್ ಚೆನ್ನೈ. ಹಾಯ್ ಫ್ರನಿಕಾ, Do subscribe. What is your channel? ಸುಷ್ಮಿತಾ. ಅಲ್ಲಿವರೆಗೂ ಸುಷ್ಮಿತಾ. Okay, I watch. ಆ್ಯಂಡ್ ಇದು ಅವ್ರ ಜೊತೆ ಬಂದಿರೋರು ಧನುಷ್ ಅಂತ. ಹಾಯ್ ಧನುಷ್. ಹಾಯ್, ಸೇ ಹಾಯ್. ಹಾಯ್. ಸೊ ನೀವು ಎಲ್ಲಿಂದ ಬಂದಿರೋದು? ಇವಾಗ ಬೇರೆ ಫ್ರಮ್ Andhra, Vizag. వైజాగ్. ఓ, ఇక్కడి నుంచి వచ్చాను. ಹೇಗಿದ್ದೀರಾ? ಇವ್ರ ಕನ್ನಡ. ಸೊ
ಸೊ ನಾವು ಇಷ್ಟು ಜನ ಸೌತ್ ಇಂಡಿಯನ್ಸ್ ಗೈಸ್, ಇನ್ನೂ ನಾರ್ತ್ ಈಸ್ಟ್ಗಳು ಒಂದು 2-3 ಜನ ಇದ್ದಾರೆ. ಅವ್ರು ಆಮೇಲೆ ತೋರಿಸ್ತೀನಿ, ಓಕೆನಾ? ಬಂದಿದ್ವಲ್ಲ, ಮತ್ತೆ ಅಲ್ಲಿಗೆ ಬಂದಿದ್ದೀವಿ. ಏನಪ್ಪ ವಿಷಯ ಅಂದರೆ, ಅಕ್ವೇರಿಯಮ್ಮು ಮೊನ್ನೆ ನಾವು ನೋಡೋಕ್ಕಾಗಿರಲಿಲ್ಲ. ಸೊ ಇದು ವರ್ಲ್ಡ್ ಫೇಮಸ್ ಅಕ್ವೇರಿಯಮ್ಮು. ಆ್ಯಕ್ಚುಲಿ ಸಿಂಗಾಪುರ್ದೇ ಅನ್ಸುತ್ತಲ್ವಾ ವರ್ಲ್ಡ್ ಫೇಮಸ್ ಅಕ್ವೇರಿಯಮ್ ಅಂದರೆ. ನನ್ನ ಪ್ರಕಾರ ಇದು ಮತ್ತು ದುಬೈಯಲ್ಲಿ ಐತೆ. ಸೊ ವರ್ಲ್ಡ್ ಫೇಮಸ್ ಅಕ್ವೇರಿಯಮ್ ನೋಡೋಕ್ಕೆ ನಾನು ಸುಷ್ಮಿತಾ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮೊನ್ನೆ ಇದೇ ರೋಡಿಗೆ ಬಂದಿದ್ದೀವಿ ಮತ್ತೆ. ಒಟ್ಟು ಸಮುದ್ರದ ಬಗಲಾಗಿರೋದ್ರಿಂದ ಭಾರಿ ಸುಸ್ತಾಗ್ತದೆ, ನಡೆಯೋಕ್ಕಾಗವಲ್ದು, ಅಷ್ಟು ಸುಸ್ತಾಗ್ತದೆ. ಇರಲಿ ಹೋಗೋಣ, ಪರವಾಗಿಲ್ಲ. ಸಿ ಅಕ್ವೇರಿಯಮ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ನೋಡ್ತಾ ಇರ್ಬೋದು ನೀವು, ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಆಗೈತೆ ಅವರು. ಒಂದು ಆ ಕಡೆ ಒಂದು ಮಾಡಬೇಕು, ಈ ಕಡೆ ಒಂದು ಮಾಡಬೇಕು. ಸಿ ಅಕ್ವೇರಿಯಮ್ಗಳು ಹಿಂಗೆ ಬೆಂಗಳೂರಾಗ ಅದು ಚಾಮರಾಜಪೇಟೆಗೆ ಬಂದಿತ್ತಪ್ಪ. ಚಾಮರಾಜಪೇಟೆಗೆ ಹಿಂಗೆ ಇತ್ತು ಅದಲ್ಲ, ಬೆಂಗಳೂರಿಗೆ ಬಂದಿತ್ತಲ್ಲ. ಹಾಂ, ನಾವು ಅಕ್ವೇರಿಯಮ್ ನಮ್ದೇನಾದ್ರೆ ಅದು ನೀರೆಲ್ಲ ಚೆಲ್ಲಿ ಎಲ್ಲ ಆಗ್ಬಿಡ್ತಿಲ್ಲ. ಮನುಷ್ಯರು ಹೇಳ್ತಾರೆ ಅಕ್ವೇರಿಯಮ್ ಅವರೇ ಹೇಳಿ ಕ್ಲೀನ್ ಮಾಡ್ತಾರೆ. ಕಷ್ಟಪಡಕ್ಕೆ ಆರಾಮಾಗಿ ಹೊರಗೆ ಬಂದು ಮಾಡ್ಬೇಕು ಬಾರೋ ನಿಮಗೆ ಪಾಪ. ಅಲ್ಲೇ ಸೊ ಇದೆಲ್ಲ ಕಂಪ್ಲೀಟ್ಲಿ ಅಕ್ವೇರಿಯಂ ಗಾಯ್ಸ್. ಫಿಶ್ ನೋಡಿ ಎಷ್ಟು ಯೂನಿಕ್ ಆಗಿದೆ. ಫಿಶ್ ನೋಡಿ ಹೇಗಿದೆ. ವಿಡಿಯೋ ಮಾಡ್ತಾರೆ. ಇಲ್ಲೆಲ್ಲ ನೀರಿಲ್ದಿರೋ ಥರ ಫಿಶ್ ಆಗಿದೆ. ಟ್ರಸ್ಟ್ ಮೀ, ಇಷ್ಟು ದೊಡ್ಡ ಅಕ್ವೇರಿಯಂ ನನ್ನ ಲೈಫಲ್ಲಿ ನೋಡಿಲ್ಲ. ಸಕ್ಕದಾಗಿದೆ. ವಾವ್, ಅಲ್ಲಿ ಹತ್ರ ಹೋದ್ಮೇಲೆ ಇನ್ನೂ ತೋರಿಸ್ತೀನಿ ಬನ್ನಿ. ಸೂಪರ್ ಆಗಿದೆ ಗೈಸ್. ನೋಡಿ ಇದು ಹೇಗಿದೆ. ಯಾ 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 ಮೈ ಗಾಡ್, ನೋಡಿ ಇದು. ಓ ಮೈ ಗಾಡ್, ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಇದೆ. Over here, excuse me, may want to turn off the flashlight. It's quite bright. Thank you very much. ಮನುಷ್ಯರ ಲ್ಯಾಬ್ ನೋಡಿದ್ವಿ, ಮೀನಿನ ಲ್ಯಾಬ್ ಇವತ್ತು ನೋಡ್ತಿರೋದು. ಇದು ಮೀನ್ ಫಿಶ್ ಲ್ಯಾಬ್ ಅಂತ. ಇಲ್ಲಿ ಎಲ್ಲ ಫಿಶ್ಗಳು ಅಂದರೆ ವರ್ಲ್ಡ್ ಇರೋಂಥ ಎಲ್ಲ ಫಿಶ್ಗಳನ್ನ ತಗೊಂಡು ಏನದು ಅವ್ರಿಗೆ ಜ್ವರ ಗಿರ ಬಂದರೆ ಆಸ್ಪತ್ರೆಗೆ ತೋರಿಸ್ತಾರೆ. ನಾನು ಲ್ಯಾಬ್ ಬಟ್ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಅಕ್ವೇರಿಯಂ ನೋಡಿ ಫಿಶ್ ಫಸ್ಟ್ ಟೈಮ್ ನೋಡ್ತೀನಿ. So let me first share with you more about the future. Okay, they are a type of microalgae. So basically, what this means is they can make their own food. And how do they make their own food? Okay, it's through a process known as So you see jellies. yes. Okay. So this jellies is orange in color. Right. Remaining parts is like this. ಇದು ಫಿಶಸ್ದು ಮೌತ್. ಶಾನ್ಬಾರ್ ಶಾರ್ಕ್ ನೋಡಿ, ಇದು ಶಾರ್ಕ್ ಬೆಳಕಿದೆ. ನಾವು ಇಲ್ಲೋಡು ಝೀಬ್ರಾ ಬುಲ್ಲೆಟ್ ಕೇಳಿಸ್ಕೊಳ್ಳಿ. ನಮಗೆ ನಾನು ಸಿಕ್ಕರೆ ಅದನ್ನು ಕಡ್ಕೊಂಡು ತಿಂದ್ಬಿಡ್ತೀವಿ. ಅಲ್ಲ, ನಾವು ಯೂಶಲಿ ಸೀ ಹಾರ್ಸಸ್. ಇನ್ನೊಂದು ಟೈಪ್ ಸೀ ಜೆಲ್ಲೀಸ್ ನೋಡಿ, ಇದು ಯಾವ ಕಲರ್ ಇದೆ, ಪರ್ಪಲ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಸೊ ಇದು ಟ್ರಾನ್ಸ್ಪರೆಂಟ್ ಸೀ ಜೆಲ್ಲೀಸ್, ಮೂನ್ ಜೆಲ್ಲಿ ಹೇಗಿದೆ ನೋಡಿ. ಇದೆಲ್ಲ ಶಾರ್ಕ್ಸ್ ಹತ್ರ ಬಂದಿದ್ದೀವಿ ನಾವು. ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಇಲ್ಲಿ. ಸೊ ಸುತ್ತಮುತ್ತ ಎಲ್ಲ ಇರೋದು ಬರೋದೆಲ್ಲ ಶಾರ್ಕ್ಸ್. ಆ್ಯಂಡ್ ಇದು ಅಲ್ಲೂರು ಶಾರ್ಕ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸುತ್ತ ಇದೆ ವಾಟ್ ವ್ಯಾನಿನಸ್ ಶಾರ್ಕ್. ಇದೇನು ಗೊತ್ತಾ, ಟ್ವಿನ್ಸ್ ಅಂತೆ. ವ್ಯಾನಿ ಸುಮ್ಮನೆ ಅಂದೆ ಬಿಡಿ. ಬಾರಲ್ಲಿ ಫೋಟೋ ತೆಗಿಯೋ ಹೋಗಿ. ಭೂತ್ ಕನ್ನಡಿ ಅದು ನೋಡಿ. ಏನು ಇದು ಅಷ್ಟಿರಲ್ಲ ಬಿಡಿ. ಅದು ಭೂತ ಕನ್ನಡಿ. ಭೂತ ಕನ್ನಡಿಲು
ಕಾಣಲ್ಲ ಒಂದು ಲೋಪ. ಸೊ ನಾನು ಹೇಳಿದ್ನಲ್ಲ ಇಂದೋರ್. ಹಾಯ್, ಸೇ ಹಾಯ್ ಟು ಅವರ್ ಸಬ್ಸ್ಕ್ರೈಬರ್ಸ್. Hi everyone, how are you? I'm PJ from PJ Official. ಫ್ರಮ್ ವೇರ್ ಯು ಆರ್ ಫ್ರಮ್? I'm from Indore, MP, Madhya Pradesh, North India. PJ means Pankaj, right? Pankaj Joshi. Where is your You can follow me on Instagram. My Instagram ID is PJ_313. Say hi. Hi. Harman. So welcome to Singapore Aquarium. ಇವಾಗ ಎಲ್ಲ ಆಯಿತು ನೋಡಿ, ಈಗ ಡೈರೆಕ್ಟ್ ಲಂಚ್ಗೆ ಹೋಗ್ತಾ ಇದ್ದೀವಿ. ಬಟ್ ನಾನು ಹೇಳ್ತೀನಲ್ಲ, ಅಕ್ವೇರಿಯಂ ವರ್ಲ್ಡಲ್ಲಿ ಆ ವರ್ಲ್ಡಲ್ಲಿ ಇಡೀ ಮೀನುಗಳ ಪ್ರಪಂಚ ಕಾಣಿಸ್ತು. ವರ್ಲ್ಡಲ್ಲಿ ಮೀನುಗಳು ಹಂಗೆ ಒಂಥರ ಇದು ಕಾಣಿಸ್ತು. ಇಲ್ಲ, ತುಂಬ ಚೆನ್ನಾಗಿತ್ತು. ಜೆಲ್ಲಿ ಫಿಶ್ ಯೂಸ್ವಲಿ ನಾವು ಸಣ್ಣ ಏನೋ ಅಂದ್ಕೊಂಡಿದ್ವಿ, ಬಟ್ ಇದು ಪ್ರಪಂಚದಲ್ಲಿ ನೋಡದೇ ಇರೋ ಫಿಶ್ಗಳೆಲ್ಲ ಇಲ್ಲಿದ್ದಾವೆ. ಈ ಸಮುದ್ರದಲ್ಲಿ ನಾವು ಯಾವ ಆ ಫಿಶ್ ಈ ಫಿಶ್ ಅಂತೀವಿ, ಅದಾದ ಒಂದು ಕಡೆ 40,000 ಜಾತಿ ಫಿಶ್ ಒಂದೇ ಅಕ್ವೇರಿಯಮಲ್ಲಿ ಇದಾವೆ ಅಂದರೆ ಎಷ್ಟು ಲಕ್ಷ ಜೀವರಾಶಿ. ಮನುಷ್ಯ ಒಬ್ಬನೇ ಆದರೆ ಎಷ್ಟು ನೀರಾಡ್ತಾನೆ. ಮೀನು ನೋಡಿ ಸುಮ್ಮನೆ ಸೈಲೆಂಟ್ ಇರ್ತದೆ ಸಮುದ್ರದಲ್ಲಿ. ಎಸ್, ಇವಾಗ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಈ ಛೋಟಾ ಬಸ್ ಬಂದಿದೆ. ದಿಸ್ ಒನ್ನ ಚೆನ್ನಾಗಿದೆ ನೋಡಿ ಈ ಬಸ್ಸು. ಸರಿ ನೋಡಿ ಎಷ್ಟು ಚೆನ್ನಾಗಿದೆ ಬಸ್ಸು. ಫುಲ್ಲು ನೋಡಿ ಬಸ್ಗೆ ವಿತೌಟ್ ಡ್ರೈವರ್ ಇಲ್ಲ. ಫಸ್ಟ್ ಟೈಮ್ ಡ್ರೈವರ್ ಇಲ್ದಿರೋ ಬಸ್ಗೆ ಹೋಗೋದು. ಬಸ್ಸಲ್ಲಿ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದರೆ ಬಸ್ಸೇ ಮುಂದೆ ಹೋಗಲ್ಲ ಅಂತೆ. ಕಂಪ್ಲೀಟ್ಲಿ ಟೆಕ್ನಿಕಲ್ ಬಸ್ಸು ವಿತೌಟ್ ಡ್ರೈವರು. ಸೊ ಸೀಟ್ ಬೆಲ್ಟ್ ನೋಡಿದ್ರೆ ಎಷ್ಟು ಟೈಟ್ ಆಗಿರೋದು ಹಾಕೋರೆ. ಮೇ ಬಿ ಜರ್ಕಿ ಇಟ್ಕೊಂಡ್ರೆ ಬೀಳ್ಬಾರ್ದು. ಅಲ್ಲ, ಹೆಂಗ್ ಎಷ್ಟು ಧೈರ್ಯ ಇದರಲ್ಲಿ. ಏನಪ್ಪ ಅಂದರೆ ಏನು ಮಾತಾಡ್ತಾನೆ ನೋಡಿ ಗೈಸ್, ನೋ ಡ್ರೈವರ್. ಇಲ್ಲಿ ಕಂಟ್ರೋಲ್ ಮಾಡೋದು ಜಸ್ಟ್ ಸ್ಟಾಪ್ ಬಟನ್ ಅಷ್ಟೇ. ಸ್ಟಾಪ್ ಮುಂದೆ ಕಾಣಿಸ್ತಾ ನೋಡು, ಹಿಂದೆ ಯಾರು ಬರ್ತಿದ್ದಾರೆ ಅನ್ನೋದು ಮಾಮೂಲಿ ವೈಟ್ ಕಲರ್. ಹೇಗಿತ್ತು ವಿತೌಟ್ ಡ್ರೈವರ್ ಬಸ್ಸಲ್ಲಿ ಬಂದಿದ್ದು? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಮ್ಮ ಕಂಟ್ರಿ ಕೂಡ ಡೆವಲಪ್ ಆಗ್ಬೇಕು ಈ ರೀತಿ. ನಮ್ದ್ರಲ್ಲೂ ಆಗುತ್ತೆ, ಏನು ನಮ್ದ್ರ ಮಾಡಿಲ್ಲ ಅಷ್ಟೇ. ಇಷ್ಟೊಂದು ಡೆವಲಪ್ಮೆಂಟ್ ಇರಬಾರ್ದು ಗೈಸ್ ಲೈಫಲ್ಲಿ. ಅಲ್ಲ, ಈಗ ನೋಡು, ಡೆವಲಪ್ಮೆಂಟ್ ಈಗ ನೋಡು, ಏನೋ ಬಂದು ಎಷ್ಟೋ ಜನ ಕೆಲಸನೇ ಇಲ್ದಂಗೆ ಆಗ್ಬಿಡುತ್ತೆ. ಹಂಗೆ ಡೆವಲಪ್ಮೆಂಟ್ ಆಗಲಿ, ಆಗ್ಬಾರ್ದು ಅಂತಲ್ಲ, ತೀರಾ ಡೆವಲಪ್ಮೆಂಟ್ ಒಳ್ಳೇದಲ್ಲ. ಹಾಂ, ಸೊ ಈಗ ಹೋಟೆಲ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಬಟ್ ನನಗೆ ಈ ಹೋಟ್ಲಾಗ ಮತ್ತೇನು ಕಾಗತ್ತು. ಇಲ್ಲ, ಮೇ ಬಿ ಇದು ಚೆನ್ನಾಗಿರುತ್ತೆ. ಹೆಂಗೆ ಹೇಳ್ತೀನಿ, ಅಲ್ಲೂ ಇದು ಹೆಂಗೆ ಇದ್ದಿದ್ದು. Do you remember my name? Of course. Sush. My name? Raghu. Huh? Raghu. Yes, Yay. yes. And your name is Vayu. No. Your name JY. 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 Now you Can you- remember this catch. ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ. It means what in English? ಹಲೋ ಎವ್ರಿವನ್. Again. ನಮಸ್ಕಾರ ಎಲ್ಲರಿಗೂ. ಹಾಂ, ಎಸ್, Tell me. ನಮಸ್ಕಾರ ಎಲ್ಲರಿಗೂ. ಎಸ್. ನಮಸ್ಕಾರ ಎಲ್ಲರಿಗೂ. ಜೈ ಕರ್ನಾಟಕ. ಹಾಂ, ನೋಡಿ. ನಮಸ್ಕಾರ ಎಲ್ಲರಿಗೂ. ಹಾಂ, ಜೈ ಕರ್ನಾಟಕ. Thank you. ಜೈ ಕರ್ನಾಟಕ. ಜೈ ಕರ್ನಾಟಕ. ಎಸ್. ಗಾಯ್ಸ್, ಬನ್ನಿ ಈಗ ತಿಮ್ಮಕ್ಕೆ ಹೋಗೋಣ. ಎಸ್, ವಿ ಆರ್ ಗೋಯಿಂಗ್ ಊಟ. ಜೊತೆ ಇನ್ನೊಬ್ರು ಕ್ರಿಯೇಟರ್ ಬಂದಿದ್ದಾರೆ ಅಂದಾಗ ಇವರು ಈಸ್ ಅ ಕೊರಿಯೋಗ್ರಾಫರ್ ಆದಿಲ್ ಖಾನ್. ಆದಿಲ್, ಸೇ ಹಾಯ್. ಬೋತ್ ಆರ್ ಕೊರಿಯೋಗ್ರಾಫರ್, ರೈಟ್? ಓಕೆ, ಬನ್ನಿ ಇವಾಗ ಊಟ ಮಾಡುವ. ನಾವು ಕರ್ನಾಟಕ, ಜೈ ಕರ್ನಾಟಕ. ಯಾಕೆ ಬೇಕಾಗಿದೆ ಇವತ್ತು? ಏನನ್ನ ಕೊಡಲಿ ಅವ್ರು ತಿಂತೀವಿ. ಯಾಕೆ ಹೇಳಿ? ವೆಜ್ ಹುಳ ಉಪ್ಪುಡಿ ಕೊಡಲ್ಲ. ಏನೋ ವೆಜಿಟೇರಿಯನ್ ಫಿಶ್ ಅಂತ ಬರ್ದವ್ರೆ. ಅಲ್ಲ, ಹುಳ ಉಪ್ಪುಡಿ ಏನು ಕೊಡಲ್ಲ. ಚೆನ್ನಾಗಿದೆ ಟೇಸ್ಟು. ನೀನು ಹಿಂಗೆಲ್ಲ ಉಪ್ಪಿಲ್ ಏನು ಬೇಕು? ಸಾಲ್ಟ್ ಬೇಕಾ? ಹೇಳ ಅವ್ರಿಗೆ. ಉಪ್ಪಿಲ್ಲ ದೇವ್ರಣೆ. ಫುಡ್ ತುಂಬ ಚೆನ್ನಾಗಿದೆ ಅನಿಸ್ತಿರುತ್ತೆ. ನಾವು ಬಂದಾಗಿಂದ ವೆಜ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇವಳು ಮಾತು ಕೇಳ್ಕೊಂಡು ನಾನ್ ವೆಜ್ ಅಂತ ತಿಂದು ಎಲ್ಲ ಬಾಯೆಲ್ಲ ಕೆಡಿಸ್ಕೊಂಡು ಫಸ್ಟ್ ಬಾಯಿ ಹೋಗಿ ಊರಾಗ ಹೋಗಿ ಪಿನಲ್ಲಿ ಹಾಕೊಂಡು ತೊಳ್ಕೊಬೇಕು. ಹಂಗಾಗೈತಿ. ಅಟ್ಲೀಸ್ಟ್ ಇವತ್ತಾರು ಓಕೆ, ಚೆನ್ನಾಗೈತಿ. ಎಸ್, ಈಗ ಸುಷ್ಮಿತಾ ನೋಡು, ನನಗೆ ಹೇಳಿದ್ಲಲ್ಲ ಹಾಕಿ ಕುಡಿತಾಳೆ, ಹೆಂಗೈತೆ ಅಂತ ನೋಡು. ಸಪ್ಪಗಿಲ್ಲ.
ಸಿರಪ್ ಇದ್ದಂಗಿದೆ. ದಾರಿಗೆ ಸುಂಕವಿಲ್ಲ ಹೋಗುವ. ಇಟ್ಸ್ ಗೋಯಿಂಗ್ ಬೈ ಬೈ. ಮತ್ತೆ ದೊಡ್ಡ ಕಾರ್ ಬಂತು ನೋಡಮ್ಮ. ಅದೇ ಎಸ್. ಏನಿಲ್ಲ. Nice. Please enjoy your Yes. flight and let me know once you guys reach home safely. Yes. Send us the videos. I'll message you everything. Yes. Okay? Enjoy Bye your bye. flight. Bye bye. Bye. Bye bye. See you. ಸೊ ಇಟ್ಸ್ ಲಾಸ್ಟ್ ಡೇ ಇನ್ ಸಿಂಗಾಪುರ್. ಸೊ ಈಗ ಹೊರಡ್ತಾ ಇದ್ದೀನಿ ನಾವು ಆಲ್ರೆಡಿ. ಏನ್ ಗೊತ್ತಾ, ನಮ್ಗೆ ಈ ಕಾರ್ ಇಷ್ಟ ಅಂತ ಬರೀ ಇದನ್ನೇ ಕಳಿಸ್ತಾ ಇದ್ದಾರೆ. ತುಂಬ ಇಷ್ಟ ಈ ಕಾರು. ಅವರು ಮುಂಬೈ ಅವ್ರಿಗೆ ಬಂದಿದ್ರು, ಪಾಪ ಅವರಿಗೆ ಸಣ್ಣ ಕಾರಲ್ಲಿ ಕೊಟ್ಟು ಕಳಿಸಿದ್ರು. ನಮಗೆ ಲಾಲ್ಫ 2,47,00,000 ರೂಪಾಯಿ ಕಾರು ಕಳಿಸ್ತಾ ಇದ್ದಾರೆ. ಮಳೆ ಬರ್ಸ್ಬಿಟ್ಟಿದ್ದೀವಿ. ಬಿಸಿಲು ಮಳೆ. ಎಲ್ಲೋದ್ರೂ ಮಳೆ ಬರುತ್ತೆ ಗೊತ್ತಲ್ಲ. ಉಡುಪಿಗೆ ಹೋದ್ರು ಎಲ್ಲೂ ಮಳೆನೇ ಇರಲ್ಲ. ನಾವು ಹೋದಾಗ ಮಳೆ ಬರ್ತದೆ. ನೋಡಿ ಮಳೆ ಬರ್ತಾ ಇದೆ. ಬಿಸಿಲೈತೆ. ನಮ್ಮ ಕಾಣ್ಣ ನಾನು ನಂಬು. ನೋಡಿ ನೋಡಿಲ್ಲಿ ಇವರು ಚಂದನ್ ಶೆಟ್ಟಿ ಹಿಂಗೆ ಹೊಡಿತಾರಲ್ಲ. ಏರ್ಪೋರ್ಟ್ ಇಂದ ಸ್ಕೈ ಟ್ರೈನಲ್ಲಿ ಹೋಗ್ತಾ ಇದೀವಿ ನಾನು ಸುಷ್ಮಿತಾ. ಅದೆಲ್ಲ ಜುವೆಲ್ ನೋಡಕ್ಕೆ. ಹೆಂಗಿದೆ ಸ್ಕೈ ಟ್ರೈನ್? ಸಾಕಾಗಿದೆ. ಏನೋ ಸಿಂಗಾಪುರಾಗ ಬಂದು ಟ್ರೈನಾಗ ಹೋದ್ವಿ, ಫ್ಲೈಟಾಗಿ ಬಂದ್ವಿ, ಕಾರಾಗ ಹೋಗಿದ್ವಿ. ದರ್ಶನ್ ಸರ್ ಬರ್ಡೇ ನಾಳೆ. ಇವತ್ತು ಈ ವ್ಲಾಗ್ ಯಾವತ್ತು ಹೋಗೋದು? 16th. ಓಕೆ, ದರ್ಶನ್ ಸರ್ ಬರ್ಡೇ. ಹ್ಯಾಪಿ ಬರ್ಡೇ ದರ್ಶನ್ ಸರ್. ನಮ್ಮ ರಚ್ಚು ಬರ್ಡೇ. ಹಾಂ, ರಕ್ಷು ಬರ್ಡೇ, ದರ್ಶನ್ ಸರ್ ಬರ್ಡೇ ಇಬ್ರದ್ದು ಒಂದೇ. ಬಟ್ ಏನು ಗೊತ್ತಾ, ಸೊ ನಾವು ಹೋದ್ವಿ ಜುವೆಲ್ಗೆ ಹೋಗೋಣ ಅಂತೇಳಿ. ಬಟ್ 4 hours ಮುಂಚೆನೇ, ಬೋರ್ಡಿಂಗ್ ಟೈಮ್ ಮುಂಚೆನೇ ಅಲ್ಲಿ ಇರಬೇಕಂತೆ. ಬಿಡಲ್ಲ ಅಂದರು. ಸೊ ವಾಪಸ್ ಬರ್ತಾ ಇದ್ದೀವಿ. ಎಸ್, ಇವತ್ತು ದರ್ಶನ್ ಸರ್ ಬರ್ಡೇ. ಯಾಕಂದರೆ ಇದು ಅಫ್ಕೋರ್ಸ್ 16ನೇ ತಾರೀಕೆ ವ್ಲಾಗ್ ಹೋಗೋದ್ರಿಂದ ಬರ್ಡೇ. ಹ್ಯಾಪಿ ಬರ್ಡೇ. ಏನು ತಪ್ಪಾಗಿಲ್ವೋ ಅದೆಲ್ಲ ಬಿಟ್ಟು ಇನ್ಮೇಲಿಂದ ಎಲ್ಲ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ. ಸೊ ಡೆವಿಲ್ ಟೀಸರ್ ಬಿಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ. 11 ಗಂಟೆ 4 ನಿಮಿಷಕ್ಕೆ ಬಿಟ್ಟಿದ್ದಾರೆ ನೋಡಿ. ಅದನ್ನು ನೋಡಿ ನಾನು ಇಲ್ಲೆಲ್ಲ ಇದ್ಕೊಂಡು ಅಬ್ಸರ್ವ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಟೀಸರ್ ಬಿಟ್ಟಿದ್ದಾರೆ. ಡೆವಿಲ್ ಟೀಸರ್ ನೋಡಿ ಹೆಂಗಿದೆ ಅಂತ ಹೇಳಿ. ಅದಾದಮೇಲೆ ಒಳ್ಳೇದಾಗಲಿ, ನಿಮ್ಮ ಸಿನಿಮಾ ಬೇಗ ಬರಲಿ. ಯಾಕಂದರೆ ಕನ್ನಡದಲ್ಲಿ ಇರೋವಂಥ, ಕನ್ನಡಕ್ಕೋಸ್ಕರ ಸಿನಿಮಾ ಮಾಡೋವಂಥ ಕೆಲವು ಆ್ಯಕ್ಟ್ರ್ಗಳಲ್ಲಿ ದರ್ಶನ್ ಸರೇ. ಅವರು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತಾರೆ. ದರ್ಶನ್ ಸರ್, ವಿಜಯ್ ಸರ್, ಶಿವಣ್ಣ ಎಲ್ಲರೂ ಕನ್ನಡಕ್ಕೋಸ್ಕರ ಮಾಡೋದು. ಪ್ಯಾನ್ ಇಂಡಿಯಾ ಜಾಸ್ತಿ ತಲೆ ಕೆಡಿಸ್ಕೊಳ್ಳಾದ್ರೆ ಮಾಡ್ತಿರ್ತಾರೆ. ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಇನ್ನೇನು ಹೇಳಬೇಕು ಸರ್? ಖುಷಿಯಾಗಿರಿ ಸರ್. ನಿಮ್ಮ ನೆಕ್ಸ್ಟ್ ಬರ್ಡೇಗೆ ಡೆವಿಲ್ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿರುತ್ತೆ. ಈ ಡೈಲಿ ವ್ಲಾಗ್ ಕಂಟಿನ್ಯೂ ನಾವು 1 ವರ್ಷ ಪೂರ್ತಿ ಮಾಡಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ದರ್ಶನ್ ಸರ್ ಬರ್ಡೇ ದಿವಸ ಹೇಳ್ಬೇಕು. ನಮ್ಮ ವ್ಯೂವರ್ಸ್ ಯಾರು ಕಮೆಂಟ್ ಮಾಡಿ. ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದರ್ಶನ್ ಸರ್ ಫ್ಯಾನ್ ಆಗಿದ್ದರೆ ಕೆಳಗೆ ಏನಂತ ಕಮೆಂಟ್ ಮಾಡಬೇಕು? ಅಫ್ಕೋರ್ಸ್ ಗೊತ್ತಲ್ಲ, ಅದನ್ನೇ ಮಾಡ್ಬೇಕು ಕಮೆಂಟು. ಜೈ ಡಿ ಬಾಸ್ ಅಂತ ಮಾಡಿ ಆ ಕಮೆಂಟ್ಸ್ನ ನಾನು ಓದ್ತೀನಿ. ಎಸ್, ಟರ್ಮಿನಲ್ 2 ಬಂದ್ವಿ, 3 ಬಂದ್ವಿ ಅಲ್ಲ, ಆಕೆ ಹೊರಗೆ ಹೋಗಕ್ಕೆ ಬಿಡಲ್ಲ ಅಂತಳ. ಸ್ವಲ್ಪ ನೋಡ್ಕೊಂಬರ್ತೀವಿ ಅಂದರೆ 4 ಅವರ್ ಏನೇನೋ ಅಂತಲ್ಲ. ಅಲ್ಲ, ನಮ್ದು ಆಲ್ರೆಡಿ ಬ್ಯಾಗ್ ಒಳಗಡೆ ಹೋಗಿದೆ. ಇನ್ನೇನಿರುತ್ತೆ ಹೇಳಿ, ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕು ಅಷ್ಟೇ ಕೆಲಸ ಇರೋದು, ಬೇರೆ ಏನೂ ಇಲ್ಲ. ಆದರೂ ಪಕ್ಕದಲ್ಲಿರೋ ಟರ್ಮಿನಲ್ 2ಗೆ ನೋಡೋಕೆ ಹೋಗಕ್ಕೆ ಕಳಿಸ್ಲಿಲ್ಲ. ಬಿಡಿ, ಹೋಗ್ಲಿ, ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಕಂಟ್ರಿಲಿ ಅವ್ರವ್ರದ್ದೇ ರೂಲ್ಸ್ಗಳು ಅಷ್ಟೇ. ಸೊ ಮತ್ತೆ ಯಾವ ಟ್ರೈನಲ್ಲಿ ಬಂದಮೇಲೆ ಅದೇ ಟ್ರೈನಲ್ಲಿ ರಿಟರ್ನ್ ವಾಪಸ್ ಹೋಗಲ್ಲ. ಎಲ್ಲಾದರೂ ಒಂದು ಕಡೆ ಕುತ್ಕೊಂಡ್ಬಿಡ್ತೀವಿ. ಕಾಲು ಬೇರೆ ಹೆವಿ ನೋಯ್ತಾ ಇದೆ. ಬಟ್ ಒಂದೇ ಅಲ್ಲ, ಆ್ಯಕ್ಚುಲಿ ನಾನು ಇನ್ಮೇಲಿಂದ ವಾಕು ಜಾಗಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ. 2 ದಿವಸ ಆಯಿತು. ನಾನು ಮಾಡ್ತೀನಿ. ನಿನ್ನಂಗೆ 10 ಗಂಟೆ ತನಕ ನಮ್ಮ ಮಕ್ಕಳಂಗಲ್ಲ ರೀ. ನಾನು 7 ಗಂಟೆ ಆದರೆ ಕಣ್ಣು ಮುಚ್ಚಿದ್ರು ನಿದ್ದೆ ಬರಲ್ಲ ನನಗೆ. 7 ಗಂಟೆ ನೀನು ನೋಡಿ, ನಾನು 7 ಗಂಟೆ ಮೇಲೆ ಮಕ್ಕಂಡಿದ್ರೆ ಅವತ್ತಾನು ರೇರ್ ಕೇಸ್ ಆಲ್ಮೋಸ್ಟ್ 7 ಗಂಟೆ ಎದ್ದಿರುತ್ತೆ. ನಾವು ಮನೇಲೆಲ್ಲ ಕೆಲಸ ಮಾಡ್ತೀವಿ, ಸುಮ್ಮನೆ ಹಿಂಗಂದ್ರೂ ನಿದ್ದೆ ಬರುತ್ತೆ. ಏನು ಮಾಡೋಣ ಅಲ್ವಾ ಗೈಸ್? ನಿಮ್ಮ ಅಮ್ಮನ ಮೇಲೆ ಇಟ್ಟು ಹೇಳ್ಬಿಡು.
ಏನು ನಿನಗೆ ಏನು ಕೆಲಸ ಮಾಡ್ತೀವಿ ಇನ್ನು ಇವು ಎಷ್ಟೊಂದು ದಿನ ಆಯ್ತು ನೀನು ಕೆಲಸ ಮಾಡೋದು ಬಿಟ್ಟು ಹೇಳು ನಮ್ಮಮ್ಮ ಬಂದ್ಮೇಲಿಂದ ಅಂತರೂ ಬಿಟ್ಟಿರಿ ನಮ್ಮಮ್ಮನೇ ಹೇಳಾರ ಇನ್ನೆಲ್ಲ ಅವ್ರು ಅಷ್ಟು ಬೇಗ ಅವ್ರು ಹೆಂಗೆ ಗೊತ್ತಾ ಅವರು ತುಂಬ ಬೇಗ ಎದ್ದೊಳ್ತಾರೆ ನನಗೆ ಅಷ್ಟು ಬೇಗ ಎದ್ದು ಅಭ್ಯಾಸ ಇಲ್ಲ ಅಷ್ಟೇ ಮಾಡ್ತೀನಿ ಇಬ್ರು ಮಾಡ್ತೀವಿ ಅಷ್ಟೇ ಓಕೆ ಬಂತು ಟ್ರೈನ್ ಬಂತು ಇನ್ನು 1 hour ಬೇಕು ಬೆಂಗಳೂರಿಗೆ ಹೋಗೋಕ್ಕೆ ಫ್ಲೈಟು ನೋಡಿ ಇಲ್ಲಿದೆ ಸಿಂಗಾಪುರ್ ಟು ಬೆಂಗಳೂರು 1 hour 9 minutes ಬೇಕಷ್ಟೆ ಈಗ ತಾನೇ ಬೆಂಗಳೂರಿಗೆ ವಾಪಸ್ ಬಂದ್ವಿ ಸೊ ಫೈನಲಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಭಾರಿ ಕೋಪ ಬರಾಗತ್ತೈತಿ ಇವಾಗ ಬಿಟ್ಬಿಡಿ ಸುಮ್ಮನೆ ಎದ್ಬಿಡು ಹೋಗಿ ಎಲ್ಲ ಆಯಿತು ಏನೇನೋ ಶಾಪಿಂಗ್ ಮಾಡಿದ್ದಾನೆ ಎಸ್ ನನ್ನ ಫ್ರೆಂಡ್ಸಿಗೆಲ್ಲ ಡ್ರಿಂಕ್ಸ್ ತಗೊಂಡಿದ್ವಿ ಡ್ಯೂಟಿ ಫ್ರೀಯಲ್ಲಿ ನಾನು ಎತ್ತುಗೋಸ್ಕರ ಚಾಕ್ಲೇಟ್ ಬಂದರು ಮುಗೀತು ಎಲ್ಲ ಮುಗೀತು ಡೇ ಆ್ಯಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಎಂಡಾಗಿಲ್ಲ ಊಟ ಆಯ್ತಾ ಊಟ ಆಯ್ತಾ ಆಯ್ತು ನಿಮ್ದು ಏನು ತಿಂದೆ ನಾನು ತೂಗುದೀಪ ದೀಪು ಹ್ಮ್ ಸೂಪರ್ ನೀನೇ ತರ್ಸ್ಕೊ. ವಿಷಯ ಹ್ಯಾಪಿ ಇನ್ನು ವಿಷಯ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ರಚ್ಚು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ನಾವೇನೇ ಫಸ್ಟ್ ವಿಶ್ ಮಾಡ್ಲಿ ಅಂತ ಕಾಯ್ಕೊಂಡು ಕುಂತಿದ್ವಿ ಅವಾಗಿಂದ ಯು ಹ್ಯಾಪಿ ಬರ್ಡೇ ಟು ಯು ಎಷ್ಟು ಇಯರ್ ಇವಾಗ ಕರೆಕ್ಟಾಗಿ 27 ಕೇಳಬಾರ್ದು ನಾವು ಹೇಳಬಾರ್ದು 26 25 ಇಲ್ಲ 26 ಹ್ಞೂ ಹೇಳ್ಬಿಡ್ರಿ ಯಾಕೆ 40 ಅಂತ 27 ಆಕ್ಚುಲಿ ಬಟ್ 26 ಅಂತ ಹೇಳಿ ಆಮೇಲೆ 26 26 ಕಂಪ್ಲೀಟ್ ನಿಮ್ಮ ಏಜ್ ನಂಗೆ ಹೇಳ್ತಿದ್ದೀರಾ ಅಂತ ಇನ್ನು ಎಷ್ಟು 95 ಬಾರ್ನ್ ಅಲ್ವಾ ಓಕೆ 95 ಆಕ್ಚುಲಿ 95 ಡಿಸೆಂಬರ್ ಇದು ಅಲ್ವಾ ಅದು 96 ಆಯ್ತು ಹಿಂದೆ ಹಾಕ್ಸ್ಬೇಕು ಹಿಂದೆ ಹೋಯ್ತದೆ ಗೊತ್ತಾಗಲಿ ಹಾ. ಲೈಟ್ ಹೆಡ್ಡರ್ ಹಾ ಹಿಂದೆ ತೋರಿಸ್ಬೇಕು ಒಂದೇ 1 ನಿಮಿಷ ಮಾಡ್ತೀನಿ ರೀ ಮಾಡಿ ಮುಗಿಸ್ಕೊಂಡು ಕೇಕ್ ಕಟ್